ಮೇಷ ರಾಶಿ 12ನೇ ಮನೇಲಿ ಬಂದ್ಬಿಟ್ಟು ಶನಿ ಕೂತಿದ್ದಾರೆ. 7ರ ಶನಿ ನಡೀತಾ ಇದೆ. ಕರಿಯರ್ ಯಾರ್ಯಾರು ಜಾಬ್ಗೆ ಹುಡ್ಕಾಡ್ತಾ ಇರ್ತಾರೋ ಅವ್ರಿಗೆ ಈ ವರ್ಷ ಒಳ್ಳೆ ಫಲ. ಜೂನ್ ಆದ್ಮೇಲೆ ಅವ್ರಿಗೆ ಒಳ್ಳೆ ಜಾಬ್ ಸಿಗುತ್ತೆ. ಇವರು ಒಂದು ಸುಲಭವಾದ ಪರಿಹಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. 1-2 ಚಿಟಿಕೆ ಎಳ್ಳು ಅದನ್ನ ಧೂಪಕ್ಕೆ ಹಾಕ್ಬೇಕು. 1 ಸ್ಪೂನ್ ಅಷ್ಟು ಎಳ್ಳನ್ನ ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ಲಿ. ಒಳ್ಳೆ ಅಭಿವೃದ್ಧಿ ಸಿಗುತ್ತೆ. ಅವರು ಏನ್ ಅನ್ಕೊಂಡಿರ್ತಾರೋ ಅದಾಗ್ತಾ ಇರುತ್ತೆ. ಓದ ಅವ್ರಿಗೆ ಇವಾಗ ಅಪ್ ಟು ಜೂನ್ ವರ್ಗೂ ಒಳ್ಳೆ ಸಾಧನೆ ಇದೆ. ಬಟ್ ತುಂಬಾ ಸ್ಟ್ರೆಸ್ ಇರುತ್ತೆ, ಮೆಂಟಲ್ ಪೀಸ್ ಇರಲ್ಲ, ಮೈಂಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆದ್ರೂ ಅವ್ರಿಗೆ ಏನಂದ್ರೆ ಒಳ್ಳೆ ಸಾಧನೆ ಇದೆ. ರೆಮಿಡಿ ಮಂಗಳವಾರ ಗಣೇಶನ ದೇವಸ್ಥಾನ ಆಗ್ಲಿ, ಸುಬ್ರಹ್ಮಣ್ಯನ ದೇವಸ್ಥಾನ ಆಗ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲ ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ ಅಂತ ಹೇಳಿದ್ರೆ 1 ಇಡೀ ತೊಗರಿಬೇಳೆ ಅದನ್ನ ಕೈಯಲ್ಲಿ ಇಟ್ಕೊಂಡು ದಾನ ಮಾಡ್ಲಿ, ಇಲ್ಲಾಂದ್ರೆ ಅರಿಯ ನೀರಿಗೆ ಬಿಡ್ಲಿ. 6 ವಾರ ಮಾಡಿ ಅವ್ರಿಗೆ ಒಳ್ಳೆ ಫಲ ಸಿಗುತ್ತೆ. ನೆಕ್ಸ್ಟ್ ಬಂದು ಫ್ಯಾಮಿಲಿ, ಮದುವೆ ಆಗಿರುತ್ತೆ, ವಯಸ್ಸಾಗಿರುತ್ತೆ, ಅವ್ರಿಗೆ ಒಂದು ಸ್ವಲ್ಪ ಜಂಜಾಟಗಳು. ಬಟ್ ಅವ್ರು ಅನ್ಕೊಂಡಿರೋದು ಈ ವರ್ಷ ಸಾಧಿಸ್ಕೊಂತಾರೆ. ಅವರ ಇಚ್ಛೆಗಳೇನಿರುತ್ತೆ ಅದನ್ನೆಲ್ಲ ಸಾಧಿಸ್ಕೊಂತಾರೆ. ಸೊ ಇವರು 18 ಕಾಯಿನು, ಒಂದೊಂದು ಕಾಯಿನು ತಗೊಂಡು 3 ಸಲ ಇಳಿ ತೆಗ್ದು ಅದನ್ನ ಅರಿಯ ನೀರಿಗೆ ಬಿಟ್ಬಿಡ್ಲಿ. ಇದು 1 ಸಲ ಮಾಡಿದ್ರೆ ಸಾಕು. ಯಾವತ್ತು ಮಾಡಿದ್ರೆ ಶ್ರೇಷ್ಠ? ಶನಿವಾರ ಮಾಡಿದ್ರೆ. ಮತ್ತೆ ಶ್ರೀನಿವಾಸಂಗೆ ಒಂದು ತುಳಸಿ ಹಾರ ಹಾಕ್ಲಿ. ಇದರಿಂದ ಅವ್ರಿಗೆ ಇರತಕ್ಕಂಥ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ.